ಅಕ್ಷರವಂತರ ಆಗ್ತಾ ಇದೆ. ಬಹಳ ಸಂತೋಷ, ವಿದ್ಯಾವಂತ ಆಗ್ತಿದ್ರಿ ಅಂತ ಭಾವಿಸ್ತಾ ಇದ್ರಿ. ನನಗನ್ಸುತ್ತೆ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮನ್ನೆಲ್ಲ ಅಕ್ಷರಸ್ಥರನ್ನಾಗಿ ಮಾಡೋದಕ್ಕೆ ಈ ಶಿಕ್ಷಣ ವ್ಯವಸ್ಥೆ ಶ್ರಮಿಸ್ತಾ ಇದೆ, ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಅಲ್ಲ ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನಾನು ಅಂದರೆ, ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತಿನ ದಿನ ನಾವು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಪೊಲೀಸರಿದ್ರೆ ಒಂಥರ ವರ್ತಿಸ್ತೀವಿ, ಪೊಲೀಸ್ ಇಲ್ಲ ಅಂದ್ರೆ ಒಂಥರ ವರ್ತಿಸ್ತೀವಿ. ಪೊಲೀಸರಿದ್ರೆ ಗ್ರೀನ್ ಬಂದ್ರು ಯೋಚನೆ ಮಾಡ್ತೀವಿ ಮುಂದೆ ಹೋಗ್ಲಿಕ್ಕೆ, ಎಲ್ಲರೂ ಕ್ರಾಸ್ ಹೋಗ್ತೀವ ಅಂತ. ಪೊಲೀಸ್ ಇಲ್ಲ ಅಂದ್ರೆ ರೆಡ್ ಇದ್ರು ಸಹ ಹೊರಟ್ಬಿಡ್ತಾ ಇರ್ತೀವಿ ನಾವು, ಹೌದಲ್ವಾ? ಮತ್ತೆ ನಾವೆಲ್ಲ ವಿದ್ಯಾವಂತರು ಅಂತ ಆಗ್ತಾ ಇದ್ದಂಗೆ CC ಕ್ಯಾಮ್ರಾಗಳು ಕಡಿಮೆ ಆಗ್ಬೇಕಲ್ವಾ? ನಿಮ್ಮ ಪರೀಕ್ಷೆಯನ್ನ ನೋಡ್ಲಿಕ್ಕೆ CC ಕ್ಯಾಮ್ರಾಗಳನ್ನ ಹಾಕ್ಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ಅಂಗಡಿಯಲ್ಲಿ CC ಕ್ಯಾಮ್ರಾ ಬರ್ತಾ ಇದೆ ಅಂದ್ರೆ ವಿದ್ಯಾವಂತರ ಆಗ್ತಾ ಇದ್ರಿ ಅಂದ್ರೆ ಒಂದು ನಾಗರಿಕ ಪ್ರಜ್ಞೆ ಇರಬೇಕು, ಸಾಮಾಜಿಕ ಪ್ರಜ್ಞೆ ಇರಬೇಕು. ಮತ್ತೆ ನಮ್ಮ ದೇಶದಲ್ಲಿ ಜೈಲುಗಳ ಸಂಖ್ಯೆ ಕಡಿಮೆ ಆಗಬೇಕು, ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗಬೇಕು. ಶಾಲೆಗಳಲ್ಲಿ ಹೇಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಅಪರಾಧಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರೋರು ಅವಿದ್ಯಾವಂತರ. ಒಬ್ಬಾಗೆ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ 125 kg ಚಿನ್ನ ತಗೊಂಡು ಸಿಕ್ಕಾಕೊಂತಾರೆ. ಅವಳು ಅವಿದ್ಯಾವಂತರ, ಜೈಲಿನಲ್ಲಿದ್ದಾರೆ ಅವರು. ಅಂದ್ರೆ ನೀವು ವಿದ್ಯಾವಂತರ ಆಗ್ಬೇಕು ಅಂದ್ರೆ ನಿಮ್ಗೆ ಕಾನೂನಿನ ಅರಿವಿದ್ರೆ ಸಾಲೋದಿಲ್ಲ, ಕಾನೂನಿನ ಭಯ ಇರಬೇಕು. ಅದನ್ನ ಸಾಮಾಜಿಕ ಪ್ರಜ್ಞೆ, ನ್ಯಾಯ ಮತ್ತೆ ನಾಗರಿಕ ಪ್ರಜ್ಞೆ ಅಂತ ಹೇಳಬೇಕು. ಅರ್ಥ ಆಯ್ತು? ನಮ್ಗೆ ಕಾನೂನಿನ ಭಯವೇ ಇಲ್ಲ. ನಮ್ಗೆ ಇವೆಲ್ಲ ಕಾನೂನು ಅರಿವು ಮೂಡಿಸ್ತಾ ಇದ್ದಾರೆ ಗೌರವಾನ್ವಿತ ನ್ಯಾಯಾಧೀಶರುಗಳು. ನಾವು ಕಾನೂನನ್ನ ಮುರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಕಾನೂನನ್ನ ಮುರಿದ್ರೆ ತಪ್ಪಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲಿ? ಸಿನಿಮಾಗಳಲ್ಲಿ. ಸಿನಿಮಾದ ನಾಯಕ ಕೊನೆಯಲ್ಲಿ 10-15 ಜನರನ್ನ ಸಾಯಿಸ್ಬಿಡ್ತಾನೆ ಗುಂಡಿಕ್ಕಿ, ಅವನಿಗೆ ಹಾರ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ, ಹೌದಲ್ವಾ? ನಿಮ್ಗೆ ಕಾನೂನಿನ ಬಗ್ಗೆ ಭಯ ಎಲ್ಲಿ ಬರುತ್ತೆ? ಹಾಗೆ ರಾಜಕಾರಣಿಗಳು ಜೈಲಿಂದ ಬಿಡುಗಡೆ ಆದಾಗ ದೊಡ್ಡ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತಾರೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ? ನಾನು ಜೈಲಿಗೆ ಹೋಗಿ ಬಂದ್ರೆ ನಮಗೂ ಸಹ ಮೆರವಣಿಗೆ ಆಗುತ್ತೆ, ಹೌದಲ್ಲ? ನಿಮ್ಗೆ ಭಯ ಬರುತ್ತಾ? ನಾನು ಒಂದ್ಸತಿ ಜೈಲಿಗೆ ಹೋಗಿ ಬಂದೇ ಬಿಡೋಣ ಅಂತ ಅನ್ಸಲ್ವಾ ನಿಮ್ಗೆ? ಜೈಲಿಗೆ ಹೋದವ್ರನ್ನ ನಾವು ಕಡೆಗಣಿಸಿದ್ರೆ, ಚೀಕು ಅಂತ ಬೈದ್ರೆ ಅವಾಗ ನಮ್ಗೆ ನಾಶಿ ಆಗುತ್ತೆ. ನಿಮ್ಗೆಲ್ಲ ಹೀರೋಯಿಸಮ್ ಬರ್ತಾ ಇದೆ, ಏನ್ ಮಾಡೋದು ತಪ್ಪಾಗೋದಿಲ್ಲ, ಏನ್ ಬೇಕಾದ್ರೂ ತಪ್ಪಿಸ್ಕೋಬಹುದು ಅಂತ ಹೇಳಿ. ನಮ್ಮ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಹೆಸರು ಹೇಳೋದಿಲ್ಲ. ಒಬ್ಬ ನಾಯಕ ನಟ 10 ಚಿತ್ರಗಳಲ್ಲಿ ನಾಯಕನಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿರುವಂತಹ ನಟ ಒಂದು ಕೊಲೆ ಕೇಸ್ನಲ್ಲಿ ಇವತ್ತು ಎಲ್ಲಿದ್ದಾರೆ? ಕಾನೂನು ಅಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರನ್ನ ಜೈಲಿಗಟ್ಟಿರುವಂತಹ ಈ ವ್ಯವಸ್ಥೆಯನ್ನ ನಾವೆಲ್ಲ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ನಿಮಗೆ ಒಂದು ಕಾನೂನಿನ ಭಯ ಇರಬೇಕು. ಏನಂತ ಭಯ ಇರಬೇಕು? ಸಿನಿಮಾ ನಟ ಸಿನಿಮಾದಲ್ಲಿ ಯಾರು ಬೇಕಾದ್ರೂ ಸಾಯಿಸಿ ತಪ್ಪಿಸ್ಕೋಬಹುದು, ನಿಜ ಜೀವನದಲ್ಲಿ ಅವನು ಒಂದೇ ಒಂದು ಕೊಲೆ ಮಾಡಿ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅನ್ನೋದಕ್ಕೆ ನಮ್ಮ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ನಿರೂಪಿಸ್ತಾ ಇದೆ ಅಲ್ವಾ? ಹೌದಲ್ವಾ? ಹಾಗಾಗಿ ನಿಮ್ಗೆ ಆ ಥರದ ಭಯ ಇರಬೇಕು. ಲಾಪ ಆಗೋದಿಲ್ಲ, ನಾನು ಸಹ ಏನಾದ್ರೂ ಮಾಡಿದ್ರೆ ಜೈಲಿಗೆ ಹೋಗ್ಬಿಡ್ತೀನಿ. ಜೈಲಿಗೆ ಹೋಗೋದು ಪ್ರತಿಷ್ಠೆ ವಿಚಾರ ಅಲ್ಲ. ನಿಮ್ಗೆ ಯಾರಾದ್ರೂ ಹುಡುಗನ ನೀವು ಹುಡುಗಿ ನೋಡಕ್ ಹೋಗ್ತೀರಪ್ಪ, ನಮ್ಮ ಹುಡುಗ 3 ಸರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತ ಹುಡುಗಿ ಕೊಡ್ತಾರ? ಇಲ್ಲಪ್ಪ, ಅದು ಜೈಲು ಏನಂತ ಗೊತ್ತಾ? ನೀವೇನ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಜೈಲು ನಮ್ಮ ಮಾವನ ಮನೆ ಅಂತಾರೆ, ಗೊತ್ತಾ? ಕೇಳಿದ್ದೀರಾ? ಅದು ಮಾವನ ಮನೆ ಅಲ್ಲ, ಮಾವನ ಮನೆ ಅಲ್ಲ. ಜೈಲು ಅಂದ್ರೆ ಶಿಕ್ಷೆಯ ಒಂದು ಕೇಂದ್ರ, ನಿಮ್ಮ ಮನ ಪರಿವರ್ತನೆಯ ಒಂದು ಕೇಂದ್ರ. ನೀವೇನಾದ್ರೂ ಮನುಷ್ಯರಾಗಬೇಕು ಅಂದ್ರೆ ಜೈಲಲ್ಲಿರೋ 16 ವರ್ಷಗಳ ಶಿಕ್ಷೆ ಅನುಭವಿಸ್ತಾ ಇರುವಂತಹ, ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋರ್ನ ಒಂದ್ಸರಿ ಜೈಲಲ್ಲಿ ಹೋಗಿ ಮಾತಾಡ್ಸ್ತಾರೆ. ಅವರು ನಿಜವಾದ ಪಾಠ ಕಲಿಸ್ತಾರೆ ನಿಮಗೆ. ಇಲ್ಲಿ ಮಾತ್ರ ಬರಬೇಡಿ, ಎಲ್ಲಿಗೆ ಬೇಕಾದ್ರೂ ಹೋಗಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಹೋಗೋದ್ಸಲ ಮಾತಾಡ್ಸಿ ನೋಡಿ ಜೀವಾವಧಿ ಶಿಕ್ಷೆ ಅನುಭವಿಸೋರ್ನ. ಹಾಗಾಗಿ ನಾನು ಹೇಳಿ ಕೇಳಿ ಲೆಕ್ಚರರ್ ಆಗಿದ್ದವನು. ಅರ್ಥ ಆಯ್ತಾ?